ನಾವೀಗ ಚೆನ್ನಮನೆಕೆರೆಯಲ್ಲಿರುವಂತಹ ರೋಸಿ ಫರ್ನಾಂಡಿಸ್ ಅವರ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದೀವಿ. ಅವರ ಅಡುಗೆ ಮನೆಯ ವಿಶೇಷತೆಗಳೇನು, ಅವರ ಅಡುಗೆ ಮನೆ ಆಯ್ಕೆಯಾಗಲಿಕ್ಕೆ ಏನು ಸ್ಪೆಷಾಲಿಟಿ ಇದೆ, ಬನ್ನಿ ಅವರಿಂದನೇ ತಿಳ್ಕೊಳ್ಳೋಣ. ರೋಸಿ ಅವರೇ, ವೆಲ್ಕಮ್ ಟು ದ ಶೋ. ನಿಮ್ಮ ಅಡುಗೆ ಮನೆಯ ಸ್ಪೆಷಾಲಿಟಿ, ನಿಮ್ಮ ಮಟ್ಟಿಗೆ ಏನೇನು ಐಡಿಯಾಸ್ಗಳನ್ನ ಇಟ್ಕೊಂಡು ನಿಮ್ಮ ಅಡುಗೆ ಮನೆ ಮಾಡಿದ್ರಿ? ಅಂದರೆ ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ನಾವು ನಮ್ಮ ಐಡಿಯಾಸ್ ಅಳವಡಿಸಿಕೊಂಡು ಮಾಡಿದ್ದೀವಿ ಈ ಅಡುಗೆ ಮನೆನ. ಇದು ನಮ್ಮ ಹಸ್ಬೆಂಡ್ ಡಿಸೈನ್ ಮಾಡಿರೋದು. ನನಗೆ ಏನು ಬೇಕೋ, ಯಾವ ಥರ ಬೇಕೋ ಅಂತ ಹೇಳ್ಕೊಂಡು ನನ್ನ ಐಡಿಯಾ ತಗೊಂಡು ಇದು ಡಿಸೈನ್ ಮಾಡಿರೋದು. ಆಮೇಲೆ ಈ ಕಲರ್ ಕಾಂಬಿನೇಷನ್ ಎಲ್ಲ ಹಿಂಗೆ ನೀವು ಅಂದರೆ ನಮಗೆ ಮೆಟಾಲಿಕ್ ಬೇಕು ಅಂತ ಇತ್ತು. ಅದರಿಂದ ನಮ್ಮ ಕಿಚನ್ ಫುಲ್ ಎಲ್ಲ ಮೆಟಾಲಿಕ್, ಫ್ರಿಡ್ಜ್ ಇದೆಲ್ಲ ನಾವು ಕಲರ್ ಸೆಲೆಕ್ಟ್ ಮಾಡ್ಕೊಂಡೇ ತಗೊಂಡಿರೋದು. ಹೇಗಿತ್ತು ಆ ಪ್ರಾಸೆಸ್? ಅಂದ್ರೆ ಇದ್ ಬೇಕು ಅದ್ ಬೇಕು ಅಂತ ಅನ್ಸುತ್ತೆ, ಗೊಂದಲ ಇರುತ್ತೆ, ಎಷ್ಟೊಂದು ಆಯ್ಕೆಗಳಿರುತ್ತೆ. ನಿಮ್ಮ ಅಡುಗೆ ಮನೆ ಮಾಡುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂತ ಅವಾಗ? ನಾವು ಸುಮಾರೆಲ್ಲ ಅಡುಗೆ ಮನೆ ನೋಡಿ ನಮಗೆ ಬೇಕಾಗಿದ್ದನ್ನು ಅದರಿಂದ ಆಯಿಸ್ಕೊಂಡು ನಾವು ಅದು ಐಡಿಯಾ ಮಾಡಿರೋದು. ಫೈನಲಿ ಈ ರೀತಿ ಮೆಟಲ್ ಲುಕ್ ಬರುವಂತದ್ದು, ಸಿಂಪಲ್ ಆಗಿ ಬಟ್ ಇನ್ನೋವೇಟಿವ್ ಆಗಿ. ಒಂಥರ ಈ ಜ್ಯುವೆಲರಿ ಬಾಕ್ಸ್ ತರ ಇದೆ ನಿಮ್ಮ ಇದ್ರದ್ದು, ಒಂಥರ ಜ್ಯುವೆಲ್ ತರನೇ ಇದೆ ನಿಮ್ಮ ಲುಕ್ ಕೂಡ ಅಡುಗೆ ಮನೆದು. ಸೊ ಇದು ಏನ್ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದಂಥದ್ದು ನೀವೆಲ್ಲ? ನಾವು ಇದಕ್ಕೆ ವುಡ್ ಆಮೇಲೆ ಮೆಟಾಲಿಕ್ ಫಿನಿಶ್ ಹಾಕಿರೋದು. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ವುಡ್ ಮೇಲೆ ಮೆಟಾಲಿಕ್? ಹೌದು, ಮೆಟಾಲಿಕ್ ಫಿನಿಶ್. ಆಮೇಲೆ ಕ್ಯಾಬಿನೆಟ್ಸ್ಗಳನ್ನು ಇದನ್ನು ಜಾಸ್ತಿನೇ ಆರ್ಡರ್ಸ್ ಮಾಡ್ಕೊಂಡಿದ್ರಲ್ವ, ಇಟ್ಕೊಳ್ಳೋದಕ್ಕೆ ಸ್ಟೋರಿಂಗಿಗೆ ಎಲ್ಲ ಸಾಕಷ್ಟು ಮಾಡ್ಕೊಂಡಿದ್ದೀರಿ. ಕಾರ್ನರ್ ಇಟ್ ಈಸ್ ಆಲ್ಸೋ ಫೇಸಿಂಗ್ ಈಸ್ಟ್. ಕರೆಕ್ಟ್. ಹೌದು, ಈಸ್ಟ್ ಸೈಡ್ ಇರುತ್ತೆ ವಾಸ್ತು. ಇದು 100% ವಾಸ್ತು. ಓಕೆ. ಅದರಿಂದ ಗ್ಯಾಸ್ ಆಮೇಲೆ ಚಿಮ್ನಿ, ಮೈಕ್ರೋವೇವ್ ಎಲ್ಲ ಈ ಸೈಡ್ ಇಟ್ಕೊಂಡು. ಆಮೇಲೆ ವಿಂಡೋ ಇರೋದಕ್ಕೆ ಒಳ್ಳೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಗಾಳಿ ಬೆಳಕು ಬರುತ್ತೆ, ಅದೊಂದು ಚೆನ್ನಾಗಿದೆ. ಇಲ್ಲಿ ವೆಂಟಿಲೇಷನ್ ಆಮೇಲೆ ಬೆಳಕು, ನ್ಯಾಚುರಲ್ ಲೈಟ್ ವಿ ಹ್ಯಾವ್. ಮ್ಯಾಮ್, ಇನ್ನೇನು ಸ್ಪೆಷಲ್ ಫೀಚರ್ ಇದೆ ನಿಮ್ಮ ಅಡುಗೆ ಮನೆಯಲ್ಲಿ? ನಮ್ಮಲ್ಲಿ ಅಂದರೆ ಇದು ಸ್ಪೆಷಲ್ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ ನಾವು, ಫುಡ್ ಕಂಪಾರ್ಟ್ಮೆಂಟ್ ಫಾರ್ ಕುಕ್ಡ್ ಫುಡ್. ಅದರಿಂದ ಈ ಕಂಪಾರ್ಟ್ಮೆಂಟ್ನಲ್ಲಿ ನನ್ನ ಅಡುಗೆ ಮಾಡಿದ ತಕ್ಷಣ ಎಲ್ಲ ಒಳಗಡೆ ಇಟ್ಬಿಡ್ತೀನಿ. ಓಕೆ, ಇಲ್ಲಿ ಸ್ಟವ್ ಅಲ್ಲಿ ರೆಡಿ ಆದ ತಕ್ಷಣ ನೀವು ಈಸಿಯಾಗಿರುವಂಥದ್ದು. ಅವಾಗ ಬಿಸಿಯಾಗೂ ಇರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ನನಗೆ ಬೇಕಾದಾಗ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ. ಆಯಿಲ್ ಕಂಟೈನರ್ಸ್ ಅಂದರೆ ನನಗೆ ಮೇಲ್ಗಡೆ ಏನು ಇರಬಾರ್ದು, ಕ್ಲೀನಾಗಿ ಕಾಣಿಸ್ಬೇಕು ಅಂತ ಹೇಳಿ. ಆಮೇಲೆ ಇದು ಇನ್ಸೆಕ್ಟ್ ಏನೋ ಬೀರುತ್ತೆ, ಆ ರೀತಿ ಒಂದು ಭಯನೂ ಇರಲ್ಲ, ಸೇಫ್ ಆಗಿರುತ್ತೆ. ಆಮೇಲೆ ಈ ಅಡುಗೆ ಮನೆಯ ರೆಡಿ ಆದ್ಮೇಲೆ ನಿಮ್ಗೆ ಅನಿಸ್ತಾ ನಿಮ್ ಇಚ್ಛೆಗೆ ತಕ್ಕಂಗೆ ನಿಮ್ಗೆ ಬೇಕಾದಂಗೆ ಆಗಿದೆ? ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ನಮ್ಗೆ ಬೇಕಾದಾಗ ಆಗಿದೆ. ಮತ್ತೆ ಈ ಪೋರ್ಷನ್ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಇನ್ನೊಂದು ಸಪರೇಟ್ ಇದನ್ನು ಕೊಟ್ಟು ಕಲರ್ ಕಾಂಬಿನೇಷನ್. ಅಂದ್ರೆ ನನ್ನ ಹಸ್ಬೆಂಡ್ ಆರ್ಟಿಸ್ಟ್ ಅಲ್ವಾ, ಅವರು ಆ ಥರ ಇದು ಚೆಫ್ ಮಾಡಿದ್ದಾರೆ. ಓಕೆ, ಅದ್ರ ಮೇಲೆ ಅದಕ್ಕೆ ಡಿಸೈನ್ ಅಲ್ಲೇ ಬೇರೆ ಮಾಡಿದ್ವಿ, ಫುಲ್ ಇದೆ ಒಂದೇ ಥರ ಮಾಡಲಿಲ್ಲ. ಸೊ ಅಡುಗೆ ಮನೆನೂ ಒಂಥರ ಕಲಾಕೃತಿ ತರ ಮಾಡಿದ್ದಾರೆ ನಿಮ್ಮ ಹಸ್ಬೆಂಡ್. ಹೌದು, ವಂಡರ್ಫುಲ್. ಸೊ ಈ ರೀತಿಯ ಒಂದು ಕಿಚನ್ ಮಾಡೋದಕ್ಕೆ ಎಷ್ಟು ಖರ್ಚು ಬಿತ್ತು ನಿಮಗೆ? ಎಷ್ಟು ವರ್ಷದ ಹಿಂದಿನ ಕಿಚನ್? ನಮಗೆ ಇದೆಲ್ಲ ಸೇರಿ ಒಂದು 75,000 ಆಯಿತು. ಓಕೆ, ಎಷ್ಟು ವರ್ಷದ ಹಿಂದೆ ಇದು ಆಗಿರೋದು? 6 years ಬ್ಯಾಕ್. ಜಸ್ಟ್ 75,000 ಅಲ್ಲಿ ಇಷ್ಟು ಸುಂದರ ಅಡುಗೆ ಮನೆ. ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರೋಸಿ. ಹಾಗೇನೆ ನಿಮ್ಮ ಹಸ್ಬೆಂಡ್ನು ಕೇಳಬೇಕು, ಅವ್ರಿಗೆ ಈ ರೀತಿ ಡಿಸೈನ್ ಹೇಗೆ ಬಂತು? ಆರ್ಟಿಸ್ಟ್ ಬೇರೆ, ಸೊ ಅಡುಗೆ ಮನೆಯ ಕಲಾಕೃತಿ ಥರ ಹೇಗೆ ಮಾಡಿದ್ರು ಅಂತ. ಥ್ಯಾಂಕ್ ಯು ಸೊ ಮಚ್. ಇನ್ನು ಈ ಅಡುಗೆ ಮನೆಯನ್ನ ವಿನ್ಯಾಸದಂತಹ ಮಿಸ್ಟರ್ ಫರ್ನಾಂಡಿಸ್ ಅವರು ನಮ್ಮ ಜೊತೆ ಇದ್ದಾರೆ, ರೋಸಿ ಅವರ ಹಸ್ಬೆಂಡ್. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ, ಸುಂದರವಾಗಿದೆ. ನಾನು ಆಗಲೇ ಮೇಡಮ್ ಹತ್ರ ಹೇಳ್ತಾ ಇದ್ರೆ ಒಂಥರ ಜ್ಯುವೆಲರಿ ಬಾಕ್ಸ್ ಫೀಲ್ ಇದೆ ಇದಕ್ಕೆ ಅಂತ ಹೇಳಿ, ಆ ಮೆಟಲಿಕ್ ಟಚ್ ಇರೋದ್ರಿಂದ. ಸೊ ನಿಮ್ಗೆ ಈ ರೀತಿ ಡಿಸೈನ್ ಮಾಡಬೇಕು ಅಂತ ಅನಿಸಿದೆ, ಹೇಗೆ ಡಿಸೈನ್ ಮಾಡಿದ್ರಿ? ನಾನು ಫಸ್ಟ್ ಇದು ಡ್ರಾಯಿಂಗ್ ಮಾಡ್ತೀವಿ, what item should go there, where, because that is important. It is not just merely design. It should be placing, utility aspect. Then things should be convenient. ಅದೆಲ್ಲ ನೋಡಿಕೊಂಡು ಆಮೇಲೆ ಡಿಸೈನ್ ಮಾಡಿ ಮಾಡ್ತಾ ಇದ್ರಿ. ಓಕೆ, ಸೊ ನೀವು ಆರ್ಟಿಸ್ಟ್ ಕೂಡ, ಸೊ ವೈರಿಂಗ್ ಆರ್ಟಿಸ್ಟ್, ಸೊ ಹಾಗಾಗಿ ಆ ಟಚ್ ಕೂಡ ಇಲ್ಲಿ ಕಾಣುತ್ತೆ. ಜೊತೆಗೆ ನಿಮ್ಗೆ ಇದು ಡಿಸೈನ್ ಮಾಡಕ್ಕೆ ಈಸಿ ಆಯ್ತು ಅಂತ ಅನ್ಸುತ್ತಾ ನೀವು ಆರ್ಟಿಸ್ಟ್ ಆಗಿದ್ದಕ್ಕೆ? ಎಸ್,
That has helped because from my childhood I've always thought of the innovative type. ಇನೋವೇಟಿವ್ ಟೈಪ್. ಓಕೆ. My basic principle ಏನಂದರೆ it should be cheap and best. ಹೌದು, ಕಡಿಮೆ ಬಜೆಟ್ ಅಲ್ಲಿ ಬಹಳ ಆಕರ್ಷಕವಾದಂತ ಅಡುಗೆ ಮನೆ ಮಾಡೋದು. ಥ್ಯಾಂಕ್ ಯು ಸೋ ಮಚ್. Welcome, thank you. ಕಡಿಮೆ ಬಜೆಟ್ನಲ್ಲೂ ಕಣ್ಮನ ಸೆಳೆಯುವಂತಹ ಅಡುಗೆ ಮನೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ರೋಸಿ ಫರ್ನಾಂಡಿಸ್ ಅವರ ಈ ಅಡುಗೆ ಮನೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಇಲ್ಲಿಗೆ ಮುಗಿಯಲ್ಲ, ಇನ್ನಷ್ಟು ಅಡುಗೆ ಮನೆಗಳು ಆಯ್ಕೆಯಾಗಿವೆ ಬಿಗ್ ಬಜಾರ್ ಕಿಚನ್ ಅವಾರ್ಡ್ನಲ್ಲಿ. ಅವು ಯಾವುದು ಅಂತ ನೋಡೋಣ, ಈ ಲಿಸ್ಟ್ ಇಲ್ಲಿದೆ ನೋಡಿ. ಕಡಿಮೆ ಬಜೆಟ್ ಅಡುಗೆ ಮನೆ ಪದ್ಮಪ್ರಿಯ, ರಾಜಾಜಿನಗರ, ಬೆಂಗಳೂರು. ಕಡಿಮೆ ಬಜೆಟ್ ಅಡುಗೆ ಮನೆ ಸುಗುಣ, ಯಶವಂತಪುರ, ಬೆಂಗಳೂರು. ಕಡಿಮೆ ಬಜೆಟ್ ಅಡುಗೆ ಮನೆ ನಿರ್ಮಲಾ, ಸಾರಕ್ಕಿ, ಬೆಂಗಳೂರು. ಕಡಿಮೆ ಬಜೆಟ್ ಅಡುಗೆ ಮನೆ ಪಿ ಸುಗುಣ, ಬೆಂಗಳೂರು. ಕಡಿಮೆ ಬಜೆಟ್ ಅಡುಗೆ ಮನೆ ರೂಪಾ, ಬಿಟಿಎಂ ಲೇಔಟ್, ಬೆಂಗಳೂರು. ಸ್ವಚ್ಛ ಅಡುಗೆ ಮನೆ ಸೌಮ್ಯ, ಮಲ್ಲೇಶ್ವರಂ, ಬೆಂಗಳೂರು. ಆಕರ್ಷಕ ಅಡುಗೆ ಮನೆ ಶ್ರೀಲತಾ ರೆಡ್ಡಿ, ಜೆಪಿ ನಗರ, ಬೆಂಗಳೂರು. ಅಡುಗೆ ಮನೆಗೂ ಪ್ರಶಸ್ತಿಗಳನ್ನ ಕೊಡೋದನ್ನ ನೋಡಿದ್ರಿ. ಇನ್ನು ನಿಮ್ಮ ಅಡುಗೆ ಮನೆಗೆ ಬೇಕಾದಂತಹ ಪರಿಕರಗಳ ಪರಿಚಯವನ್ನ ಮಾಡ್ಕೊಡ್ತೀನಿ ಒಂದು ಪುಟ್ಟ ಬ್ರೇಕ್ ನಂತರ.